ಹೊತ್ತಿಲ್ದೇ ಹೊತ್ತಲ್ಲಿ ಲಗೇಜ್ ಇಟ್ಕೊಂಡ್ ಬಂದ್ಬಿಟ್ರೆ ಹೆಂಗಮ್ಮ ಒಳಗಡೆ ಸೇರ್ಸೋದು? ಪ್ಲೀಸ್ ಆಂಟಿ, ಈ ಹೊತ್ತಿನಲ್ಲಿ ನಿಮ್ನ ಬಿಟ್ರೆ ಇನ್ಯಾರು ತಾನೇ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಆಹಾ, ಇಂಥ ಡೈಲಾಗ್ ಹೊಡೆದ್ಬಿಟ್ಟಿಯೇ. ಹೆಂಗೆ ನಾವು ಹಾ ಅದೇನೋ ಸರಿ, ಆದ್ರೆ ಈಗಿನ ಕಾಲದಲ್ಲಿ ಅಯ್ಯೋ ಪಾಪ ಅನ್ನಕ್ಕೆ ಭಯ ಆಗತ್ತಲ್ಲ. ಬರೋ ಹುಡುಗಿರ್ದು ಒಂದೊಂದ್ ಅವತಾರನ. ಯಪ್ಪ, ಗಂಡನ್ ಜೊತೆ ಅತ್ತೆ ಮಾವನ್ ಜೊತೆ ಕಿತ್ತಾಡ್ಕೊಂಡ್ ಬಂದು ಇಲ್ ಸುಳ್ಳೆ ಸೇರ್ಕೊಂಡು ಆಮೇಲೆ ಎಲ್ಲ ನಮ್ ತಂದಿಡ್ತಾರೆ. ಅಯ್ಯೋ ಆಂಟಿ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗೇ ಇಲ್ಲ. ಪಾಪ ಲಕ್ಷ್ಮಿ ಕಾಲೇಜ್ ಹಾಸ್ಟೆಲ್ ನಲ್ಲಿದ್ಲು. ಅಲ್ಲಿ ಫೀಸ್ ಜಾಸ್ತಿ ಆಂಟಿ, ಅದಕ್ಕೆ ಖಾಲಿ ಮಾಡಿದಾಳೆ. ಹ್ಞೂ ಆಂಟಿ, ಪಾಪ ಎಲ್ಲ ಕಡೆ PG ಹುಡುಕ್ತಿದ್ಲು. ನಾನೇ ಹೇಳ್ದೆ, ನಮ್ ಓನರ್ ಆಂಟಿ ತುಂಬಾ ಒಳ್ಳೆಯವರು, ನಮ್ PG ತುಂಬಾ ಸೇಫು, ನಮ್ ಎಲ್ರು ಅಮ್ಮನ್ ತರ ನೋಡ್ಕೋತಾರೆ ಅಂತ. ನಾನ್ ಹಿಂಗೆಲ್ಲ ಅರ್ಧ ರಾತ್ರಿ ಬರೋರ್ನೆಲ್ಲ ಸೇರ್ಸ್ಕೊಳಲ್ಲ ಕಣಮ್ಮ. ಏನೋ ಪಾಪ ಕಾಲೇಜ್ ಹುಡ್ಗಿ ಓದ್ಕೋತಾ ಇದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ರೂಲ್ಸ್ ಎಲ್ಲ ಹೇಳಿದ್ರೆ ತಾನೇ. ನೋಡಮ್ಮ, ಇಲ್ಲಿ ರೂಲ್ಸು ಅಂದ್ರೆ ರೂಲ್ಸು. ನನ್ ಕಣ್ ತಪ್ಸಿ ಒಂದ್ ಸೊಳ್ಳೆನೂ ಕೂಡ ಒಳಗಡೆ ಹೋಗಂಗಿಲ್ಲ. ಅಪ್ಪಿ ತಪ್ಪಿ ಯಾವ್ದಾದ್ರು ಹುಡುಗ ರೂಮ್ ಕಡೆ ಬಂದ ಅಷ್ಟೇ ಕತೆ. ಎರಡೊತ್ತು ಊಟ ಒಂದೊತ್ತು ತಿಂಡಿ ಇರುತ್ತೆ. ರೂಮಲ್ಲಿ ಕಿತಾಪತಿಗಳಿಗೆಲ್ಲ ಜಾಗ ಇಲ್ಲ, ಅರ್ಥ ಆಯ್ತಾ? ಏನೇ ಕೆಲ್ಸ ಇದ್ರು 10 ಗಂಟೆ ಒಳಗಡೆ ಇರ್ಬೇಕು. ಲೇಟ್ ಆದ್ರೆ ಮುಲ್ಲಾಜಿಲ್ದಂಗ್ ಗೇಟ್ ಲಾಕ್ ಮಾಡಿರ್ತೀನಿ, ಹುಷಾರ್. ಸರಿ. ಎಲ್ಲಿ ನೀನ್ ಆಧಾರ್ ಕಾರ್ಡ್ ಕೊಡು. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿಲ್ದೆ ಒಂದ್ ಹೆಜ್ಜೆ ಮುಂದಿಡಲ್ಲ ನಾನು. ಸಿಂಗಲ್ ರೂಮ್ಗೆ 10,000, ಶೇರಿಂಗ್ಗೆ 6,000. 10,000 ಅಡ್ವಾನ್ಸ್ ಕೊಡು, ಸೇರ್ಕೋ ಇರು ಅಷ್ಟೇ. ಕಾವ್ಯ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣೆ. ಆಂಟಿ, ಅದು ಏನೇ ಅದು ಇದು? ದುಡ್ಡು. ಏನ್ ದುಡ್ಡು? ದುಡ್ಡು ಕಡಿಮೆ ಮಾಡ್ಕೊಳ್ಳೋ ಮಾತೇ ಇಲ್ಲ. ಈಗಾಗ್ಲೇ ನಮ್ PG ಅಲ್ಲಿರಷ್ಟು ಕಡಿಮೆ ರೇಟು ಎಲ್ಲೂ ಇಲ್ಲ. ಬೇಕಾದ್ರೆ ಹೋಗಿ ಕೇಳ್ಕೊ ಬನ್ನಿ. ಅಯ್ಯೋ ಆಂಟಿ, ಅದು ಹಾಗಲ್ಲ.